ಮೇಷರಾಶಿ ಈ ಆಗಸ್ಟ್ ತಿಂಗಳಲ್ಲಿ ಏನಾಗತ್ತೆ ಅಂತ ನೋಡೋದಾದ್ರೆ, ಮೇಷರಾಶಿಯವರಿಗೆ ಈ ವರ್ಷ ಈ ಒಂದು ತಿಂಗಳಲ್ಲಿ ಏನಾಗತ್ತೆ ಅಂತ ನೋಡ್ಲಿಕ್ಕೆ ಹೋದ್ರೆ, ಮೇಷರಾಶಿಯವರಿಗೆ ವ್ಯಯದಲ್ಲಿ ಶನಿಯಾಗೋದಕ್ಕೋಸ್ಕರವಾಗಿ, ವ್ಯಯ ಅಂದ್ಕೊಳ್ಳಿ ಎಲ್ಲ ಕಷ್ಟ ತೊಂದರೆಗಳು ಅಂದರೆ ಕಳ್ಕೊಳ್ಳೋದು ಅಂತ, ಅದಕ್ಕೋಸ್ಕರವಾಗಿ ಮೇಷರಾಶಿಯವರಿಗೆ ಈ ಒಂದು ಆಗಸ್ಟ್ ತಿಂಗಳಲ್ಲಿ ದುಡ್ಡನ್ನು ಕಳ್ಕೊಳ್ಳೋಂಥ ಪರಿಸ್ಥಿತಿ ಬರ್ತದೆ. ಏನೊಂದು ರೀತಿಯಲ್ಲಿ ಅಸಮಾಧಾನ ಆಗ್ತಕ್ಕಂಥದ್ದಾಗತ್ತೆ. ಆದರೆ ಜನ್ಮದಲ್ಲಿ ಅಥವಾ ಮೇಷ ಲಗ್ನದಲ್ಲಿ ಜನನಾಗಿರ್ತಕ್ಕಂಥದ್ದು ನೋಡ್ತಕ್ಕಂಥದ್ದು, ಲಗ್ನದಲ್ಲಿ ಯಾರು ಜನನಾಗಿದ್ದಾರೋ ಅವರಿಗೆ ಈ ಒಂದು ಫಲವನ್ನು ಹೇಳ್ತಕ್ಕಂಥದ್ದು. ಇನ್ನು ಮೇಷರಾಶಿಯವರಿಗೆ ಲಗ್ನಾತ್ ಅಥವಾ ಜನ್ಮಾತ್, ನಾವು ಯಾವಾಗಲೂ ಕೂಡ ಜಾತಕವನ್ನು ಪರಿಶೀಲನೆ ಮಾಡಬೇಕಾದ್ರೆ ಲಗ್ನದಿಂದ ನೋಡ್ತಕ್ಕಂಥದ್ದು ಅಂತ ಮತ್ತೆ ಹೇಳ್ತೇನೆ. ಲಗ್ನ ಯಾರು ಮೇಷ ಲಗ್ನದಲ್ಲಿ ಜನನಾಗಿದ್ದಾರೋ ಅಥವಾ ಯಾರು ಮೇಷ ರಾಶಿಯಲ್ಲಿ ಜನನಾಗಿದ್ದಾರೋ ಅವರು, ಗುರು ಬಂದ್ಬಿಟ್ಟು ಚತುರ್ಥ ಭಾವದಲ್ಲಿದ್ದಾನೆ, 4ನೇ ಮನೆಯಲ್ಲಿ ಆಗೋದಕ್ಕೋಸ್ಕರವಾಗಿ. ಮತ್ತು ಯಾರು ಮೇಷ ರಾಶಿಯಲ್ಲಿ ಜನನಾಗಿದ್ದಾರೋ ಅವರಿಗೆ ಈಗ ಚತುರ್ಗ್ರಹ ಯೋಗ ಅಂತ ಹೇಳ್ತಕ್ಕಂಥದ್ದು ಇರತಕ್ಕಂಥದ್ದು. ಅಂದ್ರೆ 4ನೇ ಮನೆಯಲ್ಲಿ ಇರತಕ್ಕಂಥ ರವಿ, ಬುಧ ಮತ್ತೆ ಗುರು ಮತ್ತೆ ಚಂದ್ರ ಇರ್ತಕ್ಕಂಥದ್ದಾಗೋದಕ್ಕೋಸ್ಕರವಾಗಿ, ಚಂದ್ರ ಇವತ್ತು ಒಂದಿನ ಇರತಕ್ಕಂಥದ್ದಾಗತ್ತೆ ಮೇಷರಾಶಿಯಲ್ಲಿ, 1ನೇ ತಾರೀಕು ಮಾತ್ರ ಇರತಕ್ಕಂಥದ್ದಾಗತ್ತೆ. ಅಥವಾ ಚಂದ್ರ ಇರತಕ್ಕಂಥ ಸಮಯದಲ್ಲ, ಚತುರ್ಗ್ರಹ ಯೋಗ ಅಂತ ಹೇಳ್ತಾರೆ. ಇದು 3 ಗ್ರಹ ತ್ರಿಗ್ರಹ ಯೋಗ ಅಂತ ಆಗೋದಕ್ಕೋಸ್ಕರವಾಗಿ ಶುಭ ಫಲವನ್ನು ಕೊಡ್ತಕ್ಕಂಥದ್ದಾಗತ್ತೆ. ವ್ಯಯದಲ್ಲಿ ಶನಿ ಆಗಿದ್ದು ಲಾಭವನ್ನು ಲಾಭ ಅಂದ್ರೆ ನಷ್ಟ ಆಗ್ತಾ ಇದ್ರು ಕೂಡ ಗುರುವಿನ ಪ್ರಭಾವದಿಂದಾಗಿ ಒಳ್ಳೆಯ ಫಲವನ್ನು ಕೊಡ್ತಕ್ಕಂಥದ್ದು ಆಗತ್ತೆ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಹೇಳ್ಬೋದು. ಯಾರು ಮೇಷ ರಾಶಿಯಲ್ಲಿ ಮೇಷ ಲಗ್ನದಲ್ಲಿ ಜನನಾಗಿದ್ರೆ ಮಾತ್ರ. ಇನ್ನು ಮೇಷ ರಾಶಿಯಲ್ಲಿ ಜನನಾಗಿದ್ರೆ ಅವರಿಗೆ ವ್ಯಯದಲ್ಲಿ ಶನಿ ಆಗೋದಕ್ಕೋಸ್ಕರವಾಗಿ ಸಮಸ್ಯೆಗಳು ತೊಂದರೆಗಳು ಆಗ್ತಕ್ಕಂಥದ್ದು ಆಗತ್ತೆ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಹೇಳ್ಬೋದು. ಮೇಷರಾಶಿಯವರು ಈ ಒಂದು ತಿಂಗಳಲ್ಲಿ, ಈ ಒಂದು ಆಗಸ್ಟ್ ತಿಂಗಳಲ್ಲಿ 5 ಮತ್ತು 8ನೇ ತಾರೀಕು ಅಥವಾ 14ನೇ ತಾರೀಕು 26ನೇ ತಾರೀಕು ಯಾವುದೇ ಕೆಲಸವನ್ನು ಮಾಡಬೇಕು ಅಂತಂದ್ರೆ, ಅದು ಯಾವ ರಾಶಿ, ಯಾವ ನಕ್ಷತ್ರ, ಯಾವ ಮಿತಿ ಯಾರೋ ಇರ್ಬೋದು, ಯಾವ ತಿಥಿ ಯಾರು ಇರ್ಬೋದು, ಅಮಾವಾಸ್ಯೆ ಇರ್ಬೋದು, ಪೂರ್ಣ ಇರ್ಬೋದು, ಅವತ್ತಿನ ದಿನದಲ್ಲಿ ಯಾವುದೇ ಕೆಲಸವನ್ನು ಮಾಡಬೇಕು ಅಂತಂದ್ರೆ ಮಾಡ್ಕೊಂಡು ಹೋಗಿ ಖಂಡಿತವಾಗಿಯೂ ಒಳ್ಳೆಯ ಫಲವನ್ನು ಕೊಡ್ತಕ್ಕಂಥದ್ದಾಗತ್ತೆ ಅಂತ ಹೇಳ್ತಕ್ಕಂಥದ್ದಾಗತ್ತೆ. ಇನ್ನು ಮೇಷರಾಶಿಯವರು ಯಾವುದೇ ಕಾರಣಕ್ಕೂ ಕೂಡ 13ನೇ ತಾರೀಕು ಅಥವಾ 4ನೇ ತಾರೀಕು ಯಾವುದೇ ಕೆಲಸವನ್ನ ಮಾಡಬೇಡಿ. 13 ಅಥವಾ 4ನೇ ತಾರೀಕು ಏನಾದ್ರು ಕೆಲಸ ಮಾಡಿದ್ದಾದ್ರೆ ನಿಮಗೆ ಸಮಸ್ಯೆಗಳು ಬರ್ತಕ್ಕಂಥದ್ದು, ಅಲ್ಲಿ ಯಾವುದೊಂದು ರೀತಿಯಲ್ಲಿ ಕೆಲಸ ಮುಂದಾಗದೇ ಇರತಕ್ಕಂಥದ್ದಾಗತ್ತೆ ಆಗೋ ರೀತಿಯಲ್ಲಿ ಆಗತ್ತೆ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಮೇಷರಾಶಿಯವರಿಗೆ ಹೇಳ್ಬೋದು. ಇನ್ನು ಈ ಒಂದು ಮಾಸದಲ್ಲಿ ಅಥವಾ ಈ ಒಂದು ತಿಂಗಳಲ್ಲಿ ಯಾವ ಬಣ್ಣ ಒಳಿತು, ನಾನು ಇವತ್ತು ಯಾವ ಬಟ್ಟೆ ಹಾಕೊಂಡ್ರೆ ಯಾವ್ದಾದ್ರು ಒಳ್ಳೆ ಕೆಲಸಕ್ಕೆ ಹೋಗಿ ಯಾವ ಬಟ್ಟೆ ಹಾಕೊಂಡು ಹೋದ್ರೆ ಒಳ್ಳೇದು ಅಂತ ನೋಡಿದ್ರೆ, ಹಸಿರು ಬಣ್ಣದ ಬಟ್ಟೆಯನ್ನು ಹಾಕೊಂಡು ಹೋಗಿ. ಯಾವುದೇ ಕೆಲಸ ಒಂದು ಇವತ್ತು ಶುಭ ಕಾರ್ಯಗಳು ಮಾಡಬೇಕು, ಅಥವಾ ಯಾವುದೋ ಒಂದು ಕಂಪನಿಯಲ್ಲಿ ಕೆಲಸಕ್ಕೆ ಸೇರಬೇಕು, ಅಥವಾ ಯಾವುದೋ ಹುಡುಗಿ ನೋಡಬೇಕು ಅಂತ ಯೋಚನೆ ಮಾಡಿದಿರಿ ಅಂತಂದ್ರೆ, ನೀವು ಹುಡುಗಿಯನ್ನ ನೋಡಬೇಕು ಅಂದ್ರೆ ನಿಮ್ಗೆ ಗರ್ಲ್ ಫ್ರೆಂಡ್ ನೋಡಕ್ ಹೋಗ್ತಿರೋ ಅಥವಾ ಮದುವೆ ಮಾಡ್ಕೊಳಕ್ ಹೋಗ್ತಿರೋ ಗೊತ್ತಿಲ್ಲ ನಂಗೆ, ಅಲ್ಲಿ ಯಾವುದೋ ಒಂದು ಹಸಿರು ಬಣ್ಣವನ್ನು ಹಾಕೊಂಡು ಹೋದ್ರೆ ನಿಮ್ ಸಕ್ಸಸ್ಸು ನಿಮ್ದೇ ಆಗತ್ತೆ. ಅದಕ್ಕೋಸ್ಕರವಾಗಿ ಹಸಿರು ಬಣ್ಣದ ಬಟ್ಟೆಯನ್ನು ಹಾಕೊಂಡು ಹೋಗಿ ಈ ಒಂದು ಆಗಸ್ಟ್ ತಿಂಗಳಲ್ಲಿ ಎಲ್ಲ ರೀತಿಯಾದ ಕಾರ್ಯಗಳಲ್ಲೂ ಕೂಡ ಶುಭವನ್ನು ಕೊಡ್ತಕ್ಕಂಥದ್ದು ಆಗತ್ತೆ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಮೇಷರಾಶಿ ಹೇಳ್ಬೋದು. ವೃಷಭ ರಾಶಿ ಅಂದ್ಕೊಳ್ಳಿ, ವೃಷಭ ರಾಶಾಧಿಪತಿ ಆಗಿರ್ತಕ್ಕಂಥ ಒಂದು ಶುಕ್ರ ಆಗ್ತಾನೆ. ಶುಕ್ರನ ಪ್ರಭಾವದಿಂದ ಆಗ್ತಕ್ಕಂಥ ಫಲಾಫಲಗಳು ನೋಡ್ಕೊಂಡು ಹೋಗೋದಾದ್ರೆ, ಯಾರು ವೃಷಭ ರಾಶಿಯಲ್ಲಿ ಜನನಾಗಿದ್ದಾರೋ ಅವರಿಗೆ ಇವತ್ತಿನ ಒಂದು ಪ್ರಸ್ತುತ ನೋಡ್ಬೇಕು ಅಂತಂದ್ರೆ, ಶನಿ ಮತ್ತೆ ಗುರು ಇಬ್ಬರ ಒಂದು ಇರುವಿಕೆಯನ್ನು ನೋಡಿದ್ರೆ, ಶನಿ ಬಂದ್ಬಿಟ್ಟಿರ್ತಕ್ಕಂಥದ್ದು ಕರ್ಮಸ್ಥಾನದಲ್ಲಿ ಅಥವಾ ಇರತಕ್ಕಂಥದ್ದು 11ನೇ ಮನೇಲಿ ಆಗ್ತಕ್ಕ. ಅದಕ್ಕೋಸ್ಕರವಾಗಿ ಯಾವುದೋ ಒಂದು ರೀತಿಯಲ್ಲಿ ಲಾಭವನ್ನು ಪಡ್ತಕ್ಕಂಥದ್ದು, ಹಾಗೆ ಕೆಲಸದಲ್ಲಿ ಸಕ್ಸಸ್ ಆಗ್ತಕ್ಕಂಥದ್ದು ಆಗತ್ತೆ. ಎಲ್ಲ ರೀತಿಯಲ್ಲಿ ಶುಭವನ್ನು ಕೊಡ್ತಕ್ಕಂಥದ್ದಾಗತ್ತೆ. ಯಾವುದೋ ಒಂದು ಹೆಣ್ಣು ದೇವಸ್ಥಾನದಲ್ಲಿ ಪೂಜೆಯನ್ನು ಮಾಡಿಸ್ಕೊಂಡು ಆನಂದದಲ್ಲಿ ಮುಂದೆ ಹೋಗಿ ಎಲ್ಲ ರೀತಿಯ ಕೆಲಸದಲ್ಲಿ ಉತ್ತಮ ಫಲವನ್ನು ಕೊಡ್ತಕ್ಕಂಥದ್ದು ಆಗತ್ತೆ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಹೇಳ್ಬೋದು. ಆದರೆ ಯಾರ್ಯಾರು ವೃಷಭ ರಾಶಿಯಲ್ಲಿ ಜನನಾಗಿದ್ದಾರೋ, ವೃಷಭ ರಾಶಿಯಲ್ಲಿ ಜನನಾಗಿರ್ತಕ್ಕಂಥವರಿಗೆ ಈ ವರ್ಷದಲ್ಲಿ ಮದುವೆ ಆಗುವಂತ ಸಂದರ್ಭ ಇರ್ತದೆ. ಮದುವೆ ಮಾಡ್ಕೋಬೇಕು ಅಂತಂದ್ರೆ ನೋಡಿ ಖಂಡಿತವಾಗಿಯೂ ಶುಭವನ್ನು ಕೊಡ್ತಕ್ಕಂಥದ್ದಾಗತ್ತೆ. ಅಂದ್ರೆ ಯಾವುದೇ ಶುಭ ಕಾರ್ಯಗಳು ನಡೀತಕ್ಕಂಥ ಒಂದು ಸಂದರ್ಭ ಆಗಿರತ್ತೆ ಅಂತ ಹೇಳ್ತಕ್ಕಂಥದ್ದು ಆ ಒಂದು ಪೂರ್ವ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಆಗಸ್ಟ್ ತಿಂಗಳಲ್ಲಿ ಮದುವೆ ಮಾಡ್ಕೊಳ್ತಕ್ಕಂಥದ್ದು ಯಾರಿದ್ರೆ ಮದುವೆ ಮಾಡ್ಕೊಳ್ಳಿ, ಖಂಡಿತವಾಗಿಯೂ ಶುಭವನ್ನು ಕೊಡ್ತಕ್ಕಂಥದ್ದಾಗತ್ತೆ. ಯಾವುದೇ ಶುಭ ಕಾರ್ಯಗಳನ್ನು ಮಾಡಬೇಕು ಅಂದ್ರೆ ನೀವು
ಯಾವುದೇ ಒಂದು ಈ ಒಂದು ಸಂದರ್ಭದಲ್ಲಿ ಹೇಳಬೇಕು ಅಂದ್ರೆ 4-3 ಈ ಡೇಟ್ ಅಲ್ಲಿ ಯಾವುದೇ ಕೆಲಸವನ್ನು ಮಾಡಿ ಖಂಡಿತವಾಗಿಯೂ ಒಳ್ಳೇದಾಗ್ತಕ್ಕಂಥದ್ದಾಗತ್ತೆ. 22 ಆಗಿರ್ಬೋದು, 12 ಆಗಿರ್ಬೋದು, 4 ಆಗಿರ್ಬೋದು, 3 ಆಗಿರ್ಬೋದು. ಈ ಒಂದು ದಿವಸದಲ್ಲಿ ಯಾವುದೇ ಕೆಲಸವನ್ನು ಮಾಡಬೇಕು ಅಂದ್ರೆ ಖಂಡಿತವಾಗಿ ಕೆಲಸಕ್ಕೆ ಹೋಗಿ ಖಂಡಿತವಾಗಿ ಒಳ್ಳೇದಾಗ್ತಕ್ಕಂಥದ್ದಾಗತ್ತೆ. ಯಾವುದೇ ಕೆಲಸ ಮಾಡಬೇಕಾದ್ರೆ ಬಿಳಿಯ ಬಣ್ಣದ ವಸ್ತ್ರದಿಂದ ಶುಭವನ್ನು ಕೊಡ್ತಕ್ಕಂಥದ್ದು ವೃಷಭ ರಾಶಿಯವರಿಗೆ ಆಗತ್ತೆ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಹೇಳಬಹುದು. ವೃಷಭ ರಾಶಿಯವರು ಪ್ರಯಾಣವನ್ನು ಮಾಡ್ತಕ್ಕಂಥದ್ದು ಬೇಡ. ಈ ಒಂದು ಸಂದರ್ಭದಲ್ಲಿ ದೂರದ ಪ್ರಯಾಣ ಯಾವುದು ಬೇಡ. ಮದುವೆ ಮಾಡ್ಕೊಂಡು ಎಲ್ಲ ಮನೆಯಲ್ಲೇ ಇರಿ, ಆರಾಮಾಗಿರಿ, ಖಂಡಿತವಾಗಿಯೂ ಒಳ್ಳೇದಾಗ್ತಕ್ಕಂಥದ್ದಾಗತ್ತೆ ಅಂತ ರೀತಿಯಲ್ಲಿ ವೃಷಭ ರಾಶಿಯವರಿಗೆ ವಿಷಯನ ಹೇಳ್ಬೋದು. ಇನ್ನು ಮಿಥುನ ರಾಶಿಯವರಿಗೆ ಈ ಒಂದು ಆಗಸ್ಟ್ ತಿಂಗಳಲ್ಲಿ ಗುರು ಮತ್ತೆ ಶನಿ ಚಾರವನ್ನು ನೋಡ್ಕೊಂಡು ಹೋದ್ರೆ ಮಧ್ಯಮವಾಗಿರ್ತಕ್ಕಂಥ ಫಲ ಕೊಡ್ತದಾಗತ್ತೆ. ಯಾರು ಆರಿದ್ರಾ ನಕ್ಷತ್ರ ಮಿಥುನ ರಾಶಿಯಲ್ಲಿ ಜನನಾಗಿದ್ದೀರೋ ಅವರು ಸ್ವಲ್ಪ ಹುಷಾರಾಗಿರೋದು ಒಳ್ಳೆಯದು. ನಿಮ್ಮ ಒಂದು ಅವಸರದ ಒಂದು ತೀರ್ಮಾನದಿಂದಾಗಿ ನಿಮಗೆ ತೊಂದರೆಗಳು ಬರ್ತಕ್ಕಂಥದ್ದಾಗತ್ತೆ. ಯಾಕೆಂದ್ರೆ ಶನಿ ಗುರು ವಿಚಾರವನ್ನು ನೋಡ್ಕೊಂಡು ಹೋದ್ರೆ ಮಧ್ಯವಾಗಿದ್ದ ಫಲ ಕೊಡೋದಕ್ಕೋಸ್ಕರವಾಗಿ ಮತ್ತೆ ಜನ್ಮಾತ್ ಮಿಥುನ ರಾಶಿಯಿಂದ 2ನೇ ಮನೆ ಧನಭಾವದಲ್ಲಿ ಆಗಿರ್ತಕ್ಕಂಥ ಗುರು ಮತ್ತೆ ತ್ರಿಗ್ರಹ ಯೋಗ ಆಗೋದಕ್ಕೋಸ್ಕರವಾಗಿ ಗುರುಬಲ ಇದ್ರೂ ಕೂಡ ನಿಮ್ಮ ತೀರ್ಮಾನದಿಂದಾಗಿ ಅಥವಾ ನಿಮ್ಮ ಜನ್ಮ ಆಗಿರ್ತಕ್ಕಂಥ ಒಂದು ಆರಿದ್ರಾ ನಕ್ಷತ್ರ ಮಿಥುನ ರಾಶಿಯಲ್ಲಿ ಆಗಿರ್ತಕ್ಕಂಥ ತೀರ್ಮಾನದಿಂದಾಗಿ ಕೆಲವೊಂದು ತೊಂದರೆಗಳಾಗ್ತಕ್ಕಂಥದ್ದಾಗತ್ತೆ. ಅದಕ್ಕೋಸ್ಕರವಾಗಿ ಹುಷಾರಾಗಿರಿ. ಯಾರು ಮಿಥುನ ರಾಶಿ ಜನನಾಗಿದ್ದಾರೆ ಅವರೆಲ್ಲರೂ ಕೂಡ ಮಧ್ಯಮವಾಗಿರ್ತಕ್ಕಂಥ ಫಲ ಕೊಡ್ತದಾಗತ್ತೆ. ಗುರುಬಲ ಇದೆ, ಒಳ್ಳೇದಾಗತ್ತೆ ಅಂತ ಹೇಳ್ಕೊಂಡು ಎಷ್ಟೊಂದು ರೀತಿಯಲ್ಲಿ ಹೇಳ್ಬೋದು. ಅದ್ರ ಕೆಲಸವನ್ನು ಮಾಡಬೇಕಾದ್ರೆ ನಿಮ್ಮ ಒಂದು ತೀರ್ಮಾನದಿಂದಾಗಿ ಕೆಟ್ಟದ್ದಾಗಂತಾಗತ್ತೆ. ಅದಕ್ಕೋಸ್ಕರವಾಗಿ ಶನಿಯ ಪ್ರಭಾವದಿಂದ ಆ ರೀತಿ ಆಗ್ತಕ್ಕಂಥದ್ದಾಗತ್ತೆ. ಅದಕ್ಕೋಸ್ಕರ ಯಾರ್ಯಾರು ಮಿಥುನ ರಾಶಿಯಲ್ಲಿ ಜನನಾಗಿದ್ದೀರೋ ಮಿಥುನ ರಾಶಿಯವರು ಈ ಒಂದು ಮಾಸದಲ್ಲಿ ನೋಡ್ಬೇಕು ಅಂದ್ರೆ 9-4 ನಂಬರನ್ನ ಫಾಲೋ ಮಾಡೋದು ಒಳ್ಳೆಯದು. ಮತ್ತೆ ಈ ಒಂದು ಮಿಥುನ ರಾಶಿಯವರು ಜನನಾಗಿರ್ತಕ್ಕಂಥವರು ಹಸಿರು ಮತ್ತೆ ಸಿಲ್ವರ್ ಕಲರ್ ಯಾವುದೋ ಒಂದು ಇರುತ್ತಲ್ಲ, ಯಾವುದೋ ಸಿಲ್ವರ್ ಕಲರ್ ಇರುತ್ತಲ್ಲ, ಆ ಕಲರ್ನಿಂದ ಒಳ್ಳೇದಾಗ್ತಕ್ಕಂಥ ಯಾವುದೋ ಗಾಡಿ ತಗೋಬೇಕು ಅಂದ್ರೆ ಯಾವುದೋ ಒಂದು ಗ್ರೀನ್ ಕಲರ್ ಆಗಿರ್ಬೋದು ಅಥವಾ ಪಚ್ಚೆ ಕಲರ್ ಆಗಿರ್ಬೋದು ಅಥವಾ ಸಿಲ್ವರ್ ಕಲರ್ ಆಗಿರ್ಬೋದು ತಗೊಂಡ್ರೆ ಖಂಡಿತವಾಗಿಯೂ ಒಳ್ಳೇದಾಗ್ತಕ್ಕಂಥದ್ದು ಆಗತ್ತೆ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಹೇಳಬಹುದು. ಶುಭ ಸಂಖ್ಯೆ ಬಂದ್ಬಿಟ್ಟು ನಾನು ಆವಾಗಲೇ ಹೇಳಿದಾಗ 9 ಮತ್ತೆ 4. ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಮಿಥುನ ರಾಶಿಯವರು 3 ಮತ್ತು 5ನೇ ತಾರೀಕು ಯಾವುದೇ ಕೆಲಸ ಮಾಡದೇ ಇದ್ರೆ ತುಂಬಾ ಒಳ್ಳೆಯದು. 3 ಮತ್ತು 5ನೇ ತಾರೀಕು ಏನೇ ಕೆಲಸ ಮಾಡಿದ್ರು ಕೂಡ ಸಮಸ್ಯೆಯನ್ನ ಎದುರಿಸ್ತೀರಾ. ಅದಕ್ಕೋಸ್ಕರ 3 ಮತ್ತು 5ನೇ ತಾರೀಕನ್ನ ಅಥವಾ 12ನೇ ತಾರೀಕು 23ನೇ ತಾರೀಕನ್ನ ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ತುಂಬಾ ಒಳ್ಳೇದಾಗ್ತಕ್ಕಂಥದ್ದು ಮಿಥುನ ರಾಶಿಯವರಿಗೆ ಆಗತ್ತೆ. ಅದಕ್ಕೋಸ್ಕರ ತೊಂದರೆ ಇರೋದಕ್ಕೋಸ್ಕರವಾಗಿ ಹತ್ತಿರದಲ್ಲಿರ್ತಕ್ಕಂಥ ಯಾವುದೋ ಒಂದು ಹೆಣ್ಣು ದೇವಸ್ಥಾನಕ್ಕೆ ಮತ್ತು ವಿಷ್ಣು ದೇವಸ್ಥಾನಕ್ಕೆ ಮೊದಲಿಗೆ ಹೆಣ್ಣು ದೇವಸ್ಥಾನಕ್ಕೆ ಹೋಗಿ ದರ್ಶನವನ್ನು ಮಾಡಿಕೊಂಡು ಪೂಜೆ ಮಾಡಿಸ್ಕೊಂಡು ಅದಾದ ವಿಷ್ಣು ಸಂಬಂಧವಾಗಿರ್ತಕ್ಕಂಥ ಆಂಜನೇಯ ಆಗಿರ್ಬೋದು, ರಾಮ ಆಗಿರ್ಬೋದು, ಕೃಷ್ಣ ಆಗಿರ್ಬೋದು, ಯಾವುದೊಂದು ದೇವಸ್ಥಾನಗಳಿಗೆ ಹೋಗಿ ಪೂಜೆಯನ್ನು ಮಾಡಿಕೊಂಡು ನಮಸ್ಕಾರ ಮಾಡಿಕೊಂಡು ಹೋಗಿ ಅರ್ಚನೆ ಮಾಡಿಸ್ತಿರೋ ಪೂಜೆ ಮಾಡಿಸ್ತಿರೋ ಗೊತ್ತಿಲ್ಲ, ಏನೋ ಒಂದು ಮಾಡ್ಕೊಂಡು ಮುಂದೆ ಹೋಗೋದ್ರಿಂದ ಬರ್ತಕ್ಕಂಥ ವಿಘ್ನಗಳು ನಿವಾರಣೆ ಆಗತ್ತೆ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಮಿಥುನ ರಾಶಿಯವರ ಫಲಾಫಲವನ್ನ ಹೇಳ್ಬೋದು. ಇನ್ನು ಕರ್ಕಾಟಕ ರಾಶಿಯವರಿಗೆ ಜನ್ಮ ಕಾಲದಲ್ಲಿ ಅಥವಾ ಯಾರು ಕರ್ಕಾಟಕ ರಾಶಿ ಜನನಾಗಿದ್ದಾರೋ ಅವರಿಗೆ ತ್ರಿಗ್ರಹ ಯೋಗ, 3 ಗ್ರಹಗಳ ಯೋಗ ಆಗಿದ್ದಕ್ಕೋಸ್ಕರವಾಗಿ ಮತ್ತೆ ಗುರುವಿನ ಸಂಪೂರ್ಣವಾಗಿ ಆಶೀರ್ವಾದ ಆಗೋದಕ್ಕೋಸ್ಕರವಾಗಿ ಗುರು ಜನ್ಮದಲ್ಲಿ ಆಗಿದ್ದಕ್ಕೋಸ್ಕರವಾಗಿ ಚಂದ್ರ ಅಧಿಪತಿ ಆಗಿದ್ದಕ್ಕೋಸ್ಕರವಾಗಿ ಚಂದ್ರನ ಸಂಬಂಧವಾಗಿರ್ತಕ್ಕಂಥ ಶುಭ ಫಲವನ್ನು ಕೊಡ್ತಕ್ಕಂಥದ್ದು. ಚಂದ್ರ ಅಂತ ಹೇಳಿಕೊಳ್ಳೆ ಮನಸ್ಸು ಕಾರಕ ಅಂತ ಹೇಳ್ತಾರೆ. ಚಂದ್ರಮ ಮನಸೋ ಜಾತಃ ಚಕ್ಷೋ ಸೂರ್ಯೋ ಅಜಾಯತ. ಯಾರ್ಯಾರು ಕರ್ಕಾಟಕ ರಾಶಿ ಜನನಾಗಿದ್ದಾರೋ ಅವರು ಸಾಧ್ಯವಾದಷ್ಟು ಯಾವುದೋ ಒಂದು ಗೌರಿ ಅಥವಾ ಲಕ್ಷ್ಮೀ ದೇವಸ್ಥಾನದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಶಾಂತವಾಗಿರ್ತಕ್ಕಂಥ ದೇವಿ ದೇವಸ್ಥಾನಗಳನ್ನು ಹೋಗಿ ದರ್ಶನ ಮಾಡ್ಕೊಂಡು ಹೋಗೋದ್ರಿಂದ ಎಲ್ಲ ರೀತಿಯಲ್ಲಿ ಶುಭವನ್ನ ಕೊಡ್ತಕ್ಕಂಥದ್ದಾಗತ್ತೆ. ಯಾರ್ಯಾರು ಕರ್ಕಾಟಕ ರಾಶಿ ಜನನಾಗಿದ್ದೀರೋ ಕರ್ಕಾಟಕ ರಾಶಿಯವರು ಈ ರಾಶಿಯವರು ತಮ್ಮ ತಾಯಿಯ ಸೇವೆನ ಮಾಡೋದ್ರಿಂದ ತಾಯಿಗೆ ಯಾವುದೊಂದು ಉಡುಗೊರೆ ಕೊಡ್ತಕ್ಕಂಥದ್ದು, ತಾಯಿಗೆ ಏನೋ ಒಂದು ರೀತಿಯಲ್ಲಿ ಪೂಜೆ ಮಾಡ್ತಕ್ಕಂಥದ್ದು ಅಥವಾ ತಾಯಿಯ ಯಾವ ದಿನವನ್ನ ಆಚರಣೆ ಮಾಡ್ತಕ್ಕಂಥದ್ದು ಈ ರೀತಿಯ ಮಾಡ್ಕೊಂಡು ಹೋಗೋದ್ರಿಂದ ಶ್ರಾವಣ ಮಾಸ ಪೂರ ಸಂಪೂರ್ಣವಾಗಿ ಅಥವಾ ಈ ಒಂದು ಆಗಸ್ಟ್ ತಿಂಗಳೆಲ್ಲದೂ ಕೂಡ ನಿಮಗೆ ಒಳ್ಳೆಯದನ್ನು ಕೊಡ್ತಕ್ಕಂಥದ್ದು ಆಗತ್ತೆ ಅಂತ ಹೇಳ್ತಕ್ಕಂಥದ್ದು. ಎಲ್ಲ ಕರ್ಕಾಟಕ ರಾಶಿಯವರಿಗೆ ಶುಭ ಫಲವನ್ನು ಕೊಡ್ತಕ್ಕಂಥದ್ದು ಜಾಸ್ತಿ ಆಗಿದೆ. ಯಾವುದೇ ಒಂದು ಶುಭ ಕಾರ್ಯವನ್ನ, ಯಾವುದೇ ಒಂದು ಶುಭ ಕೆಲಸವನ್ನ, ಯಾವುದೇ ಒಂದು ಅಭಿವೃದ್ಧಿ ಆಗ್ತಕ್ಕಂಥ ಹೊಸ ಕೆಲಸವನ್ನು ಮಾಡಬೇಕು ಅಂದ್ರೆ ಪ್ರಾರಂಭವನ್ನು ಮಾಡಿ ಎಲ್ಲ ರೀತಿಯಲ್ಲಿ ಶುಭವನ್ನು ಕೊಡ್ತಕ್ಕಂಥದ್ದು ಕರ್ಕಾಟಕ ರಾಶಿಯವರಿಗೆ ಆಗತ್ತೆ. ಪ್ರಾರಂಭ ಮಾಡ್ಲಿಕ್ಕೆ ಚೆನ್ನಾಗಾಗತ್ತೆ ಅಂತ ಹೇಳಿದ್ರು ಅಂತ ಹೇಳ್ಕೊಂಡು ಹೋಗ್ಬಿಟ್ಟು 1ನೇ ತಾರೀಕು ಅಥವಾ 3ನೇ ತಾರೀಕು ಯಾವುದೇ ಕೆಲಸವನ್ನ ಮಾಡಬೇಡಿ. 1 ಅಂದ್ರೆ 10 ಆಗಿರ್ಬೋದು, 12 ಆಗಿರ್ಬೋದು, ಯಾವುದೇ ಕೆಲಸದಲ್ಲಿ ಯಾವುದೇ ಒಂದು ಕೆಲಸವನ್ನ ಮಾಡದೇ ಇದ್ರೆ ತುಂಬಾ ಒಳ್ಳೇದು.
ಯಾವುದೇ ಕೆಲಸವನ್ನು ಮಾಡದೇ ಇದ್ರೆ ತುಂಬಾ ಒಳ್ಳೆಯದು. ಇನ್ನು ಯಾರು ಕರ್ಕಾಟಕ ರಾಶಿ ಜನನಾಗಿದ್ದಾರೋ ಅವರು 4 ಮತ್ತು 8ನೇ ಸಂಖ್ಯೆಯ ದಿವಸದಲ್ಲಿ 4ನೇ ತಾರೀಕು ಅಥವಾ 8ನೇ ತಾರೀಕು ಕೆಲಸವನ್ನು ಪ್ರಾರಂಭ ಮಾಡಿ ಖಂಡಿತವಾಗಿ ನಿಮಗೆ ಜಯ ನಿಮ್ಮದೇ. ಅದಕ್ಕೋಸ್ಕರವಾಗಿ ಕರ್ಕಾಟಕ ರಾಶಿಯವರು 4 ಮತ್ತು 8ನೇ ಸಂಖ್ಯೆಯನ್ನು ಫಾಲೋ ಮಾಡಿದ್ರೆ ತುಂಬಾ ಒಳ್ಳೆಯದು. ನಿಮ್ಮ ಈ ಒಂದು ತಿಂಗಳ ಬಣ್ಣ ಬಿಳಿ ಬಣ್ಣ. ಬಿಳಿಯ ವಸ್ತ್ರವನ್ನು ಹಾಕೊಂಡು ಬಿಳಿಯ ಕೆಲಸವನ್ನ ಬಿಳಿಯ ಬಟ್ಟೆಯಿಂದ ಅಥವಾ ಹಾಕೊಂಡು ಹೊರಗಡೆ ಹೋಗೋದ್ರಿಂದ, ಯಾವುದು ಬಿಳಿ ಬಣ್ಣವಾಗಿರ್ತಕ್ಕಂಥ ಸಂಬಂಧವಾಗಿರ್ತಕ್ಕಂಥ ಬಿಳಿ ವಸ್ತ್ರವನ್ನು ಹಾಕೊಂಡು ಹೋಗೋದ್ರಿಂದ ಶುಭ ಕೆಲಸವನ್ನ ಮಾಡಬೇಕಾದ್ರೆ ಬಿಳಿ ವಸ್ತ್ರವನ್ನು ಹಾಕೊಂಡು ಹೋಗೋದ್ರಿಂದ ಶುಭ ಫಲವನ್ನು, ಒಳ್ಳೆ ಫಲವನ್ನು ಕೊಡ್ತಕ್ಕಂಥದ್ದು ಕರ್ಕಾಟಕ ರಾಶಿಯವರು ಆಗತ್ತೆ ಅಂತ ಹೇಳ್ತಕ್ಕಂಥದ್ದು ಈ ಆಗಸ್ಟ್ ತಿಂಗಳಲ್ಲಿ ಆಗಿರುತ್ತೆ. ಇನ್ನು ಸಿಂಹರಾಶಿಯವರಿಗೆ ಈ ಸಂದರ್ಭ ನೋಡ್ಬೇಕು ಅಂದ್ರೆ ವೇದದಲ್ಲಿ ತ್ರಿಗ್ರಹ ಯೋಗ ಆಗೋದಕ್ಕೋಸ್ಕರವಾಗಿ ಸಿಂಹರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಮಧ್ಯಮವಾಗಿರ್ತಕ್ಕಂಥ ಫಲ ಕೊಡ್ತಕ್ಕಂಥದ್ದು. ಯಾರ್ಯಾರು ಸಿಂಹರಾಶಿ ಜನರಾಗಿದ್ದೀರೋ ಅವರೆಲ್ಲರೂ ಕೂಡ ಸ್ವಲ್ಪ ಕೆಲಸದಲ್ಲಿ ವಿಘ್ನ ಬರ್ತಕ್ಕಂಥದ್ದು. ಯಾವ್ದು ಕೆಲಸವನ್ನು ಮಾಡಬೇಕು ಅಥವಾ ಯಾವ್ದು ಕೆಲಸ ಚೇಂಜ್ ಮಾಡಬೇಕು ಅಂದ್ರೆ ಸ್ವಲ್ಪ ಒಂದು 6 ತಿಂಗಳ 1 ವರ್ಷ ವೆಯ್ಟ್ ಮಾಡಿ ಆಮೇಲೆ ನಿಮಗೆ ಕೆಲಸವನ್ನು ಚೇಂಜ್ ಮಾಡ್ಲಿಕ್ಕೆ ಹೋಗಿ ಖಂಡಿತವಾಗಿಯೂ ಒಳ್ಳೇದಾಗ್ತಕ್ಕಂಥದ್ದು ಆಗತ್ತೆ. ಯಾರ್ಯಾರು ಹೊಸ ಕೆಲಸವನ್ನು ಪ್ರಾರಂಭ ಮಾಡ್ತಾ ಇದ್ದೀರೋ ಅವರೆಲ್ಲರೂ ಕೂಡ ಈ ಒಂದು ಸಂದರ್ಭದಲ್ಲಿ 4 ಅಥವಾ 2ನೇ ತಾರೀಕು, ಆಗಸ್ಟ್ 2ನೇ ತಾರೀಕು ಅಥವಾ 4ನೇ ತಾರೀಕು ಅಥವಾ ಆಗಸ್ಟ್ 22ನೇ ತಾರೀಕು ಅಥವಾ 11ನೇ ತಾರೀಕು ಪ್ರಾರಂಭವನ್ನು ಮಾಡಿ ಅವಾಗ ನಿಮ್ಗೆ ಕೆಲಸ ಸಿಗೋದಿಲ್ಲ ಅಂತ ಹೇಳಿದೆ, ಅದು ತೊಂದರೆ ಆಗಿದ್ರು ಕೂಡ ಈ ಒಂದು ಆ ದಿನದಲ್ಲಿ ಮಾಡಿದಲ್ಲಿ ಉತ್ತಮ ಫಲವನ್ನು ಕೊಡ್ತಕ್ಕಂಥದ್ದು, ಕೆಲಸಗಳಲ್ಲಿ ಅಭಿವೃದ್ಧಿಯನ್ನು ಕೊಡ್ತಕ್ಕಂಥದ್ದು, ಒಳ್ಳೇದಾಗ್ತಕ್ಕಂಥದ್ದು ಸಿಂಹರಾಶಿಯವರಿಗೆ ಆಗತ್ತೆ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಹೇಳ್ಬಹುದು. ಅದಕ್ಕೋಸ್ಕರವಾಗಿ ಯಾರ್ಯಾರು ಸಿಂಹರಾಶಿ ಜನನಾಗಿದ್ದಾರೋ ಅವರೆಲ್ಲರೂ ಕೂಡ ಕೆಂಪು ಬಣ್ಣದ ವಸ್ತ್ರವನ್ನ ಶುಭ ಕಾರ್ಯಗಳು ಹೋಗ್ಬೇಕಾದ್ರೆ, ಯಾವ್ದು ಕೆಲಸ ಸಿಗ್ತಾ ಇದೆ, ಅದು ಯಾವ್ದು ಹುಡುಗಿ ನೋಡ್ಬೇಕು, ಅದು ಯಾವುದೋ ಒಂದು ಪ್ರಮೋಷನ್ ಆಕ್ಟಿವಿಟಿ ಕೇಳಕ್ ಹೋಗ್ಬೇಕು ಅಂದ್ರೆ ಕೆಂಪು ಬಣ್ಣದ ವಸ್ತ್ರವನ್ನು ಹಾಕೊಂಡು ಹೋಗಿ ಅವತ್ತು ಖಂಡಿತವಾಗಿ ಜಯ ನಿಮ್ದೇ, ಜಯ ನಿಮಗೆ ಆಗತ್ತೆ. ಅದಕ್ಕೋಸ್ಕರವಾಗಿ ವಿಶೇಷವಾಗಿ ಆ ಕೆಂಪು ಬಣ್ಣದ ವಸ್ತ್ರವನ್ನು ಹಾಕೊಂಡು ಹೋಗೋದ್ರಿಂದ ಒಳ್ಳೆ ಫಲವನ್ನು ಕೊಡ್ತಕ್ಕಂಥದ್ದಾಗತ್ತೆ. ಗಣೇಶನ ಆರಾಧನೆ ಮಾಡ್ಕೊಂಡು ಹೋಗಿ ವಿಘ್ನಗಳು ನಿವಾರಣೆ ಆಗತ್ತೆ. ತೊಂದರೆ ಆಗತ್ತೆ ಅಂತ ಹೇಳ್ಕೊಂಡು ಯಾರು ಮನೆ ಕೂತ್ಕೊಳ್ಳೋದಲ್ಲ. ನಾನು ಇವಾಗ ತೊಂದರೆ ಆಗ್ಬಿಡುತ್ತೆ ಅಂತ ಹೇಳ್ಕೊಂಡು ಈಗ ಜ್ಯೋತಿಷ್ಯ ಹೇಳಿದ್ರು, ಟಿವಿಯಲ್ಲಿ ನೋಡ್ಕೊಂಡು ಹೇಳಿದೆ ಒಳ್ಳೇದಾಗಲ್ಲ ಅಂತ ಹೊರಗಡೆ ಮನೆ ಕೂತ್ಕೊಂಡ್ರೆ ಕೆಲಸ ಆಗಲ್ಲ. ಬರೋ ತಿಂಗಳಲ್ಲಿ ಒಳ್ಳೇದಾಗಬೇಕು ಅಂದ್ರೆ ಈ ತಿಂಗಳಲ್ಲಿ ಕೆಲಸ ಮಾಡಬೇಕು. ಅದಕ್ಕೋಸ್ಕರ ವಿಘ್ನ ನಿವಾರಣೆ ಮಾಡತಕ್ಕಂಥ ವಿಘ್ನೇಶ್ವರನ ಆರಾಧನೆ ಮಾಡ್ಕೊಂಡು ಹೋಗಿ ಖಂಡಿತವಾಗಿಯೂ ಈಗ ಬರ್ತಕ್ಕಂಥ ತೊಂದರೆಗಳು ನಿವಾರಣೆ ಆಗಿ ಒಳ್ಳೇದಾಗ್ತಕ್ಕಂಥದ್ದು ಸಿಂಹರಾಶಿಯವರಿಗೆ ಆಗತ್ತೆ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಹೇಳ್ತಕ್ಕಂಥದ್ದು. ಇನ್ನು ಕನ್ಯಾ ರಾಶಿಯವರಿಗೆ ಈಗ ಪ್ರಸ್ತುತವಾಗಿ ಗ್ರಹಗಳ ಸಂಚಾರವನ್ನು ನೋಡ್ಕೊಂಡು ಹೋದ್ರೆ ಮಧ್ಯವಾಗಿರ್ತಕ್ಕಂಥ ಫಲ ಕೊಡ್ತಕ್ಕಂಥದ್ದಾಗಿದ್ರೆ ಸಪ್ತಮದಲ್ಲಿರ್ತಕ್ಕಂಥ ಶನಿಯ ಪ್ರಭಾವದಿಂದಾಗಿ ಯಾರ್ಯಾರು ಕನ್ಯಾ ರಾಶಿ ಜನರಾಗಿದ್ರು ಅವರಿಗೆ ಆರೋಗ್ಯದಲ್ಲಿ ಸಮಸ್ಯೆಗಳಾಗ್ತಕ್ಕಂಥದ್ದು, ಏರುಪೇರು ಆಗ್ತಕ್ಕಂಥದ್ದು, ಅಥವಾ ಯಾವುದೋ ಒಂದು ರೀತಿಯಲ್ಲಿ ಆಪರೇಷನ್ ಮಾಡಿಸ್ಕೋಬೇಕು ಅಂತಿದ್ರೆ ಈ ಸಂದರ್ಭದಲ್ಲಿ ಹೋಗಿ ಆಪರೇಷನ್ ಮಾಡ್ಕೊಂಡ್ಬನ್ನಿ. ಯಾಕೆಂದ್ರೆ ಆರೋಗ್ಯ ಸಮಸ್ಯೆ ಇರತ್ತಲ್ವಾ, ಅದಕ್ಕೋಸ್ಕರ ಇವಾಗಲೇ ಆಪರೇಷನ್ ಅಲ್ಲಿ ಮಾಡ್ಕೊಂಡು ಬನ್ನಿ, ಯಾವ್ದು ಮಾಡ್ಬೇಕಾದ್ರೆ. ಯಾಕೆಂದ್ರೆ ದುಡ್ಡು ಕಳೆಯುವಂತ ಸಂದರ್ಭ ಇರುತ್ತೆ. ಅದಕ್ಕೋಸ್ಕರವಾಗಿ ಹಣಕಾಸಿನ ಸ್ವಲ್ಪ ವ್ಯಯ ಆಗ್ತಕ್ಕಂಥದ್ದು ಆಗೋದಕ್ಕೋಸ್ಕರವಾಗಿ, ಮತ್ತೆ ಸಪ್ತಮದಲ್ಲಿ ಶನಿ ಆಗಿದ್ದಕ್ಕೋಸ್ಕರವಾಗಿ ಒಂದು ರೀತಿಯಲ್ಲಿ ಹಣವನ್ನ ಕಳ್ಕೊಳ್ತಕ್ಕಂಥದ್ದಾಗತ್ತೆ. ಅದಕ್ಕೋಸ್ಕರವಾಗಿ ಯಾರ್ಯಾರು ಕನ್ಯಾ ರಾಶಿ ಜನನಾಗಿದ್ದಾರೋ ಅವರೆಲ್ಲರೂ ಕೂಡ ಗುರುವಿನ ಆರಾಧನೆ ಮಾಡಿ, ಯಾವುದೋ ಒಂದು ಹತ್ತಿರತಕ್ಕಂಥ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಆಗಿರ್ಬೋದು ಅಥವಾ ಯಾವುದೋ ಒಂದು ಗುರು ದೇವಸ್ಥಾನ ಆಗಿರ್ಬೋದು, ಹೋಗಿ ಅಲ್ಲಿ ಆರಾಧನೆ ಮಾಡಿಕೊಂಡು ಯಾರಾದ್ರೂ ಒಂದು 10 ಜನಕ್ಕೆ ಬಿಸ್ಕೆಟೋ ಅಥವಾ ಏನೋ ಒಂದು ಬಾಳೆಹಣ್ಣು ಅಥವಾ ಏನೋ ಮನೆಗೆ ಆದ್ರೆ ಒಂದು ಕೇಸರಿಬಾತು ಮಕ್ಕಳ ತಗೊಂಡು ಕೊಡಿ, ಖಂಡಿತವಾಗಿ ಒಳ್ಳೆ ಫಲವನ್ನ ಕೊಡ್ತಕ್ಕಂಥದ್ದು ಆಗತ್ತೆ. ಕನ್ಯಾ ರಾಶಿಯವರು ಯಾವುದೋ ಒಂದು ಕೆಲಸವನ್ನು ಮಾಡಬೇಕಾದ್ರೆ ಸಮಾಧಾನ ಚಿತ್ತರಾಗಿ ಹೋಗಿ ಒಳ್ಳೇದಾಗ್ತಕ್ಕಂಥದ್ದಾಗತ್ತೆ. ಯಾರ್ಯಾರು ಕನ್ಯಾ ರಾಶಿ ಜನನಾಗಿದ್ದಾರೋ ಅವ್ರು ಯಾವುದೇ ಕಾರಣಕ್ಕೂ ಕೂಡ 9 ಮತ್ತು 4ನೇ ತಾರೀಕಲ್ಲಿ ಯಾವುದೇ ಕೆಲಸವನ್ನ ಮಾಡಬೇಡಿ. ಕೆಲಸವನ್ನು ಮಾಡಿದ್ರೆ ನಿಮಗೆ ತೊಂದರೆ ಕಟ್ಟಿಟ್ಟ ಬುತ್ತಿ. ಅದಕ್ಕೋಸ್ಕರವಾಗಿ ಯಾವುದೇ ಕೆಲಸವನ್ನು 9 4ನೇ ತಾರೀಕು ಪ್ರಾರಂಭವನ್ನು ಮಾಡಬೇಡಿ. 9 ಅಂತ ಹೇಳಿದ ಕೂಡಲೇ ನಾವು 22 ಆಗಿರ್ಬೋದು ಅಥವಾ 22ನೇ ತಾರೀಕು ಆಗಿರ್ಬೋದು ಅಥವಾ 27ನೇ ತಾರೀಕು ಆದ್ರೂ ಈ ಒಂದು ರೀತಿಯಲ್ಲಿ ಯಾವುದೇ ಕೆಲಸವನ್ನ ಪ್ರಾರಂಭವನ್ನು ಮಾಡಬೇಡಿ. ಶುಭ ಸಂಖ್ಯೆ ಬಂದ್ಬಿಟ್ಟು ನಿಮಗೆ 1 ಮತ್ತು 8 ಆಗಿರುತ್ತೆ. 1ನೇ ತಾರೀಕು ಅಥವಾ 8ನೇ ತಾರೀಕು ಯಾವುದೇ ಕೆಲಸವನ್ನು ಮಾಡಬೇಕು ಅಂದ್ರೆ ಮಾಡಿ, ಖಂಡಿತವಾಗಿ ಶುಭ ಕೊಡ್ತಕ್ಕಂಥದ್ದು, ಒಳ್ಳೇದಾಗ್ತಕ್ಕಂಥದ್ದು ಆಗತ್ತೆ. ಆರೋಗ್ಯ ಸಮಸ್ಯೆ ಇರತಕ್ಕಂಥವರು ಹತ್ತಿರದಲ್ಲಿರ್ತಕ್ಕಂಥ ಗುರುವಿನ ಆರಾಧನೆ ಮಾಡ್ಕೊಂಡು ಹೋಗೋದ್ರಿಂದ ಯಾವುದೇ ರೀತಿಯ ಸಮಸ್ಯೆ ಇದ್ರೂ ಕೂಡ ಪರಿಹಾರ ಆಗ್ತಕ್ಕಂಥದ್ದಾಗತ್ತೆ. ತೊಂದರೆ ಇದೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಕೂತ್ಕೊಳ್ಳೋದು ಯಾವತ್ತೂ ಸರಿಯಲ್ಲ. ಪರಿಹಾರ ಹುಡ್ಕೊಂಡು ಹೋಗಿ ಖಂಡಿತವಾಗಿಯೂ ಒಳ್ಳೇದಾಗಿ ಆಗತ್ತೆ. ಹಾಗೆ ಗುರು ಶಾಂತಿಯನ್ನು ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ಗುರು ಶಾಂತಿ ಮಾಡೋದ್ರಿಂದ ಒಳ್ಳೆ ಫಲವನ್ನ ಕೊಡ್ತಕ್ಕಂಥದ್ದು ಆಗತ್ತೆ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಕನ್ಯಾ ರಾಶಿಯವರಿಗೆ ಹೇಳ್ಬೋದು. ಇನ್ನು ತುಲಾ ರಾಶಿಯವರು
ಈ ಒಂದು ಆಗಸ್ಟ್ ತಿಂಗಳಲ್ಲಿ ನೋಡ್ಕೊಂಡು ಹೋದ್ರೆ ಮಧ್ಯಮವಾಗಿರ್ತಕ್ಕಂಥ ಫಲ ಕೊಡ್ತಕ್ಕಂಥದ್ದಾಗತ್ತೆ. ಗುರುವಿನ ದೃಷ್ಟಿ ಇದ್ರೂ ಕೂಡ ಬೇರೆಯವರ ಸಹಕಾರದಿಂದ ನಮಗೆ ಏನೋ ಒಂದು ರೀತಿಯಲ್ಲಿ ಒಳ್ಳೇದಾಗ್ತಕ್ಕಂಥದ್ದಾಗುತ್ತೆ. ನೀವು ತುಂಬಾ ಸ್ಟ್ರಾಂಗ್ ಪರ್ಸನ್ ಆಗಿರ್ತೀರಿ, ಆದ್ರೆ ನಿಮಗೆ ಯಾರ್ದಾರು ಸಹಕಾರ ಬೇಕು. ಆಗಸ್ಟ್ ತಿಂಗಳಲ್ಲಿ ಯಾರ್ದಾರು ಒಂದು ಸಹಕಾರ ಬೇಕಾಗತ್ತೆ. ಇದು ತಿಂಗಳ ಒಂದು ಲೆಕ್ಕಾಚಾರ ಆಗ್ಬೋದು ಅಥವಾ ಗ್ರಹಗಳ ಸಂಚಾರ ಆಗ್ಬೋದು, ಎರಡು ಕಡೆ ನೋಡ್ಕೊಂಡು ಹೊಡಬೇಕಾಗತ್ತೆ. ಈ ತಿಂಗಳಲ್ಲಿ ಯಾರ್ಯಾರು ತುಲಾ ರಾಶಿಯ ಜನ ಆಗಿದಾರೋ ಬೇರೆಯವರ ಸಹಕಾರ ತೆಗೆದುಕೊಂಡು ಮುಂದೋಗಿ. ನಾವೆಲ್ಲ ಗೊತ್ತು ಅಂತ ಮುಂದೆ ಹೋದ್ರೆ ಆಗೋದು ಎಡವಟ್ಟು. ಅದಕ್ಕೋಸ್ಕರವಾಗಿ ಸಾಧ್ಯವಾದಷ್ಟು ಹುಷಾರಾಗಿರಿ. ಬೇರೆಯವರ ಸಹಕಾರ ತೆಗೆದುಕೊಂಡು ಮುಂದೋಗಿ ಖಂಡಿತವಾಗಿ ಈ ತಿಂಗಳಲ್ಲಿ ಶುಭವನ್ನು ಕೊಡ್ತಕ್ಕಂಥದ್ದಾಗತ್ತೆ. ಯಾರ್ಯಾರು ತುಲಾರಾಶಿಯ ಜನನಾಗಿದ್ದೀರೋ ನೀವೆಲ್ಲರೂ ಕೂಡ ದೇವಿ ಆರಾಧನೆ ಮಾಡೋದನ್ನ ಮರಿಬೇಡಿ. ದೇವಿ ಆರಾಧನೆಯಿಂದ ಶುಭ ಫಲವನ್ನು ಕೊಡ್ತಕ್ಕಂಥದ್ದು ಆಗತ್ತೆ. ದೇವಿಯನ್ನ ನಮಸ್ಕಾರ ಮಾಡ್ತಕ್ಕಂಥದ್ದು ಅಥವಾ ಯಾವುದೋ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನಿಂಬೆಹಣ್ಣು ದೀಪ ಹಚ್ಚೋದಾಗಿರ್ಬೋದು, ಬೆಲ್ಲ ದೀಪ ಹಚ್ಚೋದಾಗಿರ್ಬೋದು, ಯಾರಾದ್ರೂ ಒಂದು 10 ಜನಕ್ಕೆ ಏನಾದರೂ ಅನ್ನದಾನಕ್ಕೆ ಕೊಡ್ತಕ್ಕಂಥದ್ದು ಮಾಡಿದ್ರೆ ಖಂಡಿತವಾಗಿಯೂ ಶುಭವನ್ನು ಕೊಡ್ತಕ್ಕಂಥದ್ದು ಆಗತ್ತೆ ಅಂತ ಹೇಳ್ತಕ್ಕಂಥದ್ದು ಈ ತುಲಾ ರಾಶಿಯವರಿಗೆ ಆಗಿರುತ್ತೆ. ಯಾರೇ ಒಂದು ಕೆಲಸವನ್ನು ಮಾಡಬೇಕಾದ್ರೆ ಈ ಒಂದು ನಾವು ಹೇಳ್ತಕ್ಕಂಥ ರೀತಿಯಲ್ಲಿ ಪ್ರಾರಂಭ ಮಾಡ್ಕೊಂಡು ಹೋಗಿ ಖಂಡಿತವಾಗಿಯೂ ಶುಭವನ್ನು ಕೊಡ್ತಕ್ಕಂಥದ್ದು. ವೃಶ್ಚಿಕ ರಾಶಿಯ ಜನನಾಗಿರ್ತಕ್ಕಂಥವರಿಗೆ ಮಧ್ಯಮವಾಗಿರ್ತಕ್ಕಂಥ ಫಲವನ್ನು ಕೊಡ್ತಕ್ಕಂಥದ್ದಾಗತ್ತೆ. ಗುರುವಿನ ಮತ್ತೆ ಗ್ರಹಗಳ ಸಂಚಾರ ಫಲದಿಂದಾಗಿ ಮಧ್ಯಮವಾಗಿರ್ತಕ್ಕಂಥ ಫಲವನ್ನು ಕೊಡ್ತಕ್ಕಂಥದ್ದಾಗತ್ತೆ. ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೆ ಭಗವಂತನ ಸೇವೆ ಅಥವಾ ಯಾವುದು ದೇವಿ ದೇವಸ್ಥಾನಕ್ಕೆ ಹೋಗೋದನ್ನ ಮರಿಬೇಡಿ. ಯಾವುದೇ ರೀತಿಯ ಅಂತ ಒಂದು ಒಳ್ಳೆ ಕೆಲಸದಲ್ಲಿ ಹೋಗ್ಬೇಕಾದ್ರೆ ಒಂದು ಮನೆಗೆ ಅನುಕೂಲವಾಗ್ತಕ್ಕಂಥ ರೀತಿಯಲ್ಲಿ ಆಗ್ಬೇಕು ಅಂತಂದ್ರೆ ಹಸಿರು ಬಣ್ಣದ ಬಟ್ಟೆಯನ್ನು ಉಟ್ಕೊಂಡು ಹೋಗಿ ಖಂಡಿತವಾಗಿ ನಿಮಗೆ ಶುಭವನ್ನು ಕೊಡ್ತಕ್ಕಂಥದ್ದಾಗತ್ತೆ. ನಿಮ್ಮ ಶುಭ ಸಂಖ್ಯೆ ಬಂದ್ಬಿಟ್ಟು 4 ಮತ್ತು 3, 4ನೇ ಮತ್ತು ತಾರೀಕು ಮತ್ತು 3ನೇ ತಾರೀಕು ಯಾವುದೇ ಒಂದು ಕೆಲಸವನ್ನು ಮಾಡಬೇಕು ಮಾಡಿದ್ರೆ ಖಂಡಿತವಾಗಿ ಶುಭ ನಿಮ್ದಾಗತ್ತೆ. ಯಾವುದೇ ಕಾರಣಕ್ಕೂ ಕೂಡ 13 ಮತ್ತೆ 12 2 ತಾರೀಕು ಮತ್ತೆ 3 ಅಥವಾ 4 ಈ ತಾರೀಕಲ್ಲಿ ಯಾವುದೇ ಒಂದು ಕೆಲಸವನ್ನು ಮಾಡಿ ಯಾವ್ದು ಗಾಡಿ ತಗೊಳ್ಬೇಕು ಅಂತಂದ್ರೆ ಆ ದಿವಸದಲ್ಲಿ ತಗೊಳ್ಳಿ. ಖಂಡಿತವಾಗಿಯೂ ನಂಬರ್ ಪ್ರಕಾರವಾಗಿ ಹೋದ್ರೆ ಸಂಖ್ಯಾಶಾಸ್ತ್ರ ಪ್ರಕಾರವಾಗಿ ನಿಮಗೆ ಶುಭವನ್ನು ಕೊಡ್ತಕ್ಕಂಥದ್ದು ಆಗತ್ತೆ. ಇನ್ನು ಮಾಡದೇ ಇರತಕ್ಕಂಥದ್ದು 5 ಮತ್ತು 8ನೇ ತಾರೀಕು ಯಾವುದೇ ಒಂದು ಕೆಲಸವನ್ನ ಪ್ರಾರಂಭವನ್ನು ಮಾಡ್ಲಿಕ್ಕೆ ಹೋಗ್ಬೇಡಿ. ಮಾಡಿದ್ರಿಂದ ನಿಮಗೆ ಅಪವಾದಗಳು ಕಟ್ಟಿಟ್ಟ ಬುತ್ತಿ, ಏನೋ ಒಂದು ರೀತಿಯ ಅಪವಾದಗಳು ವಿನಾಕಾರಣ ನಿಮ್ಮ ಮೇಲೆ ಗೂಬೆ ಕೊಡಿಸು ಅಂತ ಹೇಳ್ತಾರಲ್ವಾ, ಅದಾಗ್ತಕ್ಕಂಥದ್ದು ವೃಶ್ಚಿಕ ರಾಶಿಯವರಿಗೆ ಆಗ್ತಕ್ಕಂಥದ್ದು ಆಗತ್ತೆ. ಅದಕ್ಕೋಸ್ಕರವಾಗಿ ಸಾವಧಾನ ಚಿತ್ತರಾಗಿರಿ. ಯಾರ್ಯಾರು ವೃಶ್ಚಿಕ ರಾಶಿಯ ಜನನಾಗಿದ್ದೀರೋ ಅವರು ನಮ್ಮ ವೃಶ್ಚಿಕ ರಾಶಿಯವರು ಕೆಂಪು ಬಣ್ಣದ ಬಟ್ಟೆಯನ್ನು ಹಾಕೊಂಡು ಹೋಗೋದ್ರಿಂದ ಖಂಡಿತವಾಗಿಯೂ ಹಸಿರು ಬಣ್ಣದ ಬಟ್ಟೆಯನ್ನು ಹಾಕೊಂಡು ಹೋಗೋದ್ರಿಂದ ಶುಭ ಫಲವನ್ನು ಕೊಡ್ತಕ್ಕಂಥದ್ದು ಆಗತ್ತೆ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಹೇಳ್ಬೋದು. ಇನ್ನು ಧನುಸ್ಸು ರಾಶಿಯವರು ಯಾವ ರೀತಿಯಾದ ಫಲ ಬರುತ್ತೆ ಅಂತ ಹೇಳಿದ್ರೆ ಧನುಸ್ಸು ರಾಶಿಯವರಿಗೆ ಅರ್ಧಾಷ್ಟಮ ಶನಿ, ಅಂದ್ರೆ ಆಗಸ್ಟ್ ತಿಂಗಳಲ್ಲಿ 4ನೇ ಮನೆಯಲ್ಲಿ ಶನಿ ಇದೆ, ಅದಕ್ಕೆ ಅರ್ಧಾಷ್ಟಮ ಅಂತ ಹೇಳ್ತಾರೆ. ಅರ್ಧಾಷ್ಟಮ ಶನಿ ಆಗಿದ್ದಕ್ಕೋಸ್ಕರವಾಗಿ ಅರ್ಧಾಷ್ಟಮದಲ್ಲಿ ಮಧ್ಯಮವಾಗಿರ್ತಕ್ಕಂಥ ಫಲ ಕೊಡ್ತಕ್ಕಂಥ ಏನೋ ಒಂದು ರೀತಿಯ ಆರೋಗ್ಯ ಸಮಸ್ಯೆಗಳಾಗ್ತಕ್ಕಂಥದ್ದು, ಟೆನ್ಷನ್ಸ್ ಆಗ್ತಕ್ಕಂಥದ್ದು, ವಿನಾಕಾರಣ ಮಾತುಗಳು ಬರ್ತಕ್ಕಂಥದ್ದು ಅಥವಾ ಏನೋ ಒಂದು ರೀತಿಯಲ್ಲಿ ಅಪವಾದಗಳು ಬರ್ತಕ್ಕಂಥದ್ದು ಅರ್ಧಾಷ್ಟಮ ಶನಿಯಲ್ಲಿ ಆಗ್ತದೆ. ಅರ್ಧಾಷ್ಟಮ ಆಗ್ತಕ್ಕಂಥದ್ದು. ಇನ್ನು ಗುರುವಿನ ಒಂದು ಸಂಚಾರವನ್ನು ನೋಡಿದ್ರೆ ಯಾರು ಧನುಸ್ಸು ರಾಶಿ ಜನರಾಗಿದ್ರೆ ಅವರಿಗೆ ನವಮ ಸ್ಥಾನದಲ್ಲಿ ಭಾಗ್ಯ ಸ್ಥಾನದಲ್ಲಿ ಗುರು ಆಗಿದ್ದಾನೆ. ಆ ಗುರು ಆಗಿದ್ದಕ್ಕೋಸ್ಕರವಾಗಿ ಗುರುವಿನಿಂದ ಬರತಕ್ಕಂಥ ಫಲಗಳ ಪ್ರಕಾರವಾಗಿ ಅರ್ಧಾಷ್ಟಮದಲ್ಲಿ ಅಪವಾದಗಳು ಬರ್ತಾ ಇದ್ರು ಕೂಡ ಗುರುವಿನಿಂದಾಗಿ ಒಳ್ಳೇದಾಗ್ತಕ್ಕಂಥದ್ದಾಗದೆ. ಅದಕ್ಕೋಸ್ಕರವಾಗಿ ನಿಮ್ಮ ಹಿರಿಯವರು, ನಿಮ್ಮ ಗುರುಗಳು ಯಾರಿದ್ದಾರೆ ಅಥವಾ ನಿಮಗೆ ಸರಿಯಾದಂತ ಒಂದು ಗೈಡೆನ್ಸ್ ಕೊಡ್ತಕ್ಕಂಥ ಯಾರ ವ್ಯಕ್ತಿ ಇದ್ರೆ ಅವರಿಂದ ಸಹಕಾರ ತೆಗೆದುಕೊಂಡು ಹೋಗಿ ಯಾವುದೇ ರೀತಿಯ ಸಮಸ್ಯೆಗಳು ಅಪವಾದಗಳು ಬರ್ತಾ ಇದ್ರು ಕೂಡ ಬಂದರೂ ಕೂಡ ಅದನ್ನ ನಿವಾರಣೆ ಮಾಡ್ತಕ್ಕಂಥದ್ದು ಅಥವಾ ಅದಕ್ಕೆ ಪರಿಹಾರ ಕೊಡ್ತಕ್ಕಂಥದ್ದು ನಿಮ್ಮ ಗುರುಗಳಲ್ಲಿ ಯಾರೋ ಇರ್ತಕ್ಕಂಥ ಅಥವಾ ಹಿರಿಯವರಲ್ಲಿ ಮಾತುಕತೆ ಹಾಕೊಂಡು ಮುಂದೋಗಿ ಖಂಡಿತವಾಗಿಯೂ ಶುಭವನ್ನು ಕೊಡ್ತಕ್ಕಂಥದ್ದಾಗತ್ತೆ. ಯಾರ್ಯಾರು ಧನುಸ್ಸು ರಾಶಿಯ ಜನನಾಗಿದ್ದಾರೋ ಧನುಸ್ಸು ರಾಶಿಯ ಜನನಾಗಿರ್ತಕ್ಕಂಥವರು 3 ಮತ್ತು 4 2 ದಿನಾಂಕದಲ್ಲಿ ಯಾರ್ಯಾರು ಧನುಸ್ಸು ಜನ ಅವರು 3 ಮತ್ತು 4ನೇ ತಾರೀಕಲ್ಲಿ ಶುಭ ಕಾರ್ಯಗಳು ಮಾಡ್ಲಿಕ್ಕೆ ಹೋಗಿ ಖಂಡಿತವಾಗಿಯೂ ಒಳ್ಳೆಯದನ್ನು ಕೊಡ್ತಕ್ಕಂಥದ್ದು. ಅದು ಆಗಸ್ಟ್ ಒಂದು ಅಂತ ಹೇಳ್ಕೊಳ್ಳಿ 8ನೇ ತಿಂಗಳು ಶನಿ ತಿಂಗಳು. ಅದಕ್ಕೋಸ್ಕರವಾಗಿ ಈ ಒಂದು ಗುರು ಸಂಬಂಧವಾಗಿರ್ತಕ್ಕಂಥ ಗುರು ಸಂಬಂಧವಾಗಿರ್ತಕ್ಕಂಥ ನಕ್ಷತ್ರ ಅಥವಾ ರಾಶಿಯಲ್ಲಿ ಜನನಾಗಿರ್ತಕ್ಕಂಥವ್ರು ಯಾರಿದ್ದಾರೋ ಅವರು ಸಾಧ್ಯವಾದಷ್ಟು ಗುರುವಿನ ಆರಾಧನೆ ಮಾಡೋದ್ರಿಂದಾಗಿ ಯಾವ್ದು ತೊಂದರೆ ಬಂದರೂ ಕೂಡ ನಿವಾರಣೆ ಆಗ್ತಕ್ಕಂಥದ್ದಾಗತ್ತೆ. ಆರೋಗ್ಯದಲ್ಲಿ ಏರುಪೇರು ಆಗ್ತಕ್ಕಂಥದ್ದು ಖಂಡಿತವಾಗಿಯೂ ಈ ಒಂದು ಮಾಸದಲ್ಲಿ ಅಥವಾ ಈ ಒಂದು ಆಗಸ್ಟ್ ತಿಂಗಳಲ್ಲಿ ಆಗ್ತಕ್ಕಂಥದ್ದು ಆಗತ್ತೆ ಅಂತ ಹೇಳ್ತಕ್ಕಂಥದ್ದು. ಅದಕ್ಕೋಸ್ಕರವಾಗಿ ಸಾಧ್ಯವಾದಷ್ಟು ಗುರುವಿನ ಆರಾಧನೆ ಮಾಡೋದ್ರಿಂದ ಒಳ್ಳೇದಂತ ಕೊಡ್ತಕ್ಕಂಥದ್ದಾಗತ್ತೆ. ಯಾವುದೇ ಕಾರಣಕ್ಕೂ ಕೂಡ 4 ಮತ್ತು 13ನೇ ತಾರೀಕಲ್ಲಿ ಅಥವಾ 22ನೇ ತಾರೀಕಲ್ಲಿ ಯಾವುದೇ ಒಂದು ಕೆಲಸವನ್ನ ಮಾಡಬೇಕು ಅಂದ್ರೆ
ವಿಚಾರವನ್ನು ತೆಗೆದುಕೊಂಡು ಯಾವುದೇ ಕೆಲಸವನ್ನು ಮಾಡ್ಬೇಕಂದ್ರೆ ಹೆಚ್ಚದಾದಂತ ಒಂದು ಕೆಲಸವನ್ನು ಆಸಕ್ತಿಯನ್ನು ಕೊಟ್ಟು ಮುಂದೋಗಿ ಅದು ಪ್ರಮೋಷನ್ ಆಕ್ಟಿವಿಟಿ ಆಗಿರ್ಬೋದು, ಒಬ್ಬ ಪೊಲೀಸ್ ಆಫೀಸರ್ ಆಗಿರ್ಬೋದು, IAS ಆಫೀಸರ್ ಆಗಿರ್ಬೋದು, ಯಾವ್ದು ಫಿಲ್ಮ್ ಆಕ್ಟರ್ ಆಗಿರ್ಬೋದು, ಯಾವುದೇ ಕೆಲಸವನ್ನು ಧನುಸ್ಸು ರಾಶಿಯವರು ಇದ್ದವರಿದ್ರೆ ಯಾರು ಯೋಚನೆ ಮಾಡಬೇಡಿ. ಧನುಸ್ಸು ರಾಶಿ ಅಂದ್ಕೊಳ್ಳಿ ಮೂಲ ನಕ್ಷತ್ರ ಅದಕ್ಕೋಸ್ಕರ ತೊಂದರೆ ಅಂತ ಯಾರು ಅಲ್ಲ, ಹೇಳಿಲ್ಲ. ಧರ್ಮಶಾಸ್ತ್ರದಲ್ಲಿ ಏನ್ ಹೇಳ್ತದೆ ಅಂದ್ರೆ ಮೂಲಾ ನಕ್ಷತ್ರ ಧನುಸ್ಸು ರಾಶಿಯ ಜನನ ಆಗಿರ್ತಕ್ಕಂಥವ್ರು ಎಷ್ಟನೇ ಪಾದದಲ್ಲಿ ಜನನ ಆಗಿದ್ದಾರೆ ಅಂತ ಹೇಳಿದ್ರೆ ನೋಡ್ಕೋಬೇಕು. ಮೂಲಾ ನಕ್ಷತ್ರ ಮೊದಲನೇ ಪಾದ ಆಗಿದ್ರೆ ತಂದೆಗೆ ತೊಂದರೆ ಆಗ್ತಕ್ಕಂಥದ್ದು, ಎರಡನೇ ಪಾದ ಆಗಿದ್ರೆ ತಾಯಿಗೆ ತೊಂದರೆ ಆಗ್ತಕ್ಕಂಥದ್ದು, ಮೂರನೇ ಪಾದ ಆಗಿದ್ರೆ ಏನಾಗ್ತದೆ, ಪಶು ಪಕ್ಷಿಗಳು ನಾಶ ಆಗ್ತದೆ. ಯಾರ ಮೇಲೆ ಕೋಳಿ ಕುರಿ ಅಥವಾ ಹಸುಗಳನ್ನ ಸಾಕೊಂಡಿದ್ರೆ ಅವೆಲ್ಲ ನಾಶ ಆಗ್ಬಿಡ್ತಾವೆ ಸರ್. ಅದಕ್ಕೋಸ್ಕರವಾಗಿ ಯಾರು ಮೂರನೇ ಪಾದ ಜನನ ಆಗಿದ್ರೆ ಅವರು ಅದನ್ನ ನೋಡ್ಕೊಂಡು ಹೋಗ್ತಕ್ಕಂಥದ್ದಾಗತ್ತೆ. ಯಾರು ನಾಲ್ಕನೇ ಪಾದದ ಜನನ ಆಗಿದಾರೋ ಅವರಿಗೆ ಶುಭ ಫಲವನ್ನು ಕೊಡ್ತಕ್ಕಂಥದ್ದು ಧನುಸ್ಸು ರಾಶಿಯವರಿಗೆ ಆಗತ್ತೆ. ಅದಕ್ಕೋಸ್ಕರವಾಗಿ ಅದು ಮೂಲಾ ನಕ್ಷತ್ರ ಧನುಸ್ಸು ರಾಶಿ ನೋಡ್ತಾ ಇರ್ತಕ್ಕಂಥವ್ರು ಯಾರು ಯೋಚನೆ ಮಾಡ್ತಾ ಇದ್ರೆ ಅದು ಯಾವುದೇ ರೀತಿ ಚಿಂತೆ ಮಾಡಬೇಡಿ. ಯಾವ ಪಾದದಲ್ಲಿ ಜನನ ಆಗಿದ್ದೀರಿ ಅಂತ ನೋಡ್ಕೊಳ್ಳಿ. ಅದಕ್ಕೆ ಸಂಬಂಧವಾಗಿರ್ತಕ್ಕಂಥ ವಿಚಾರ ನೋಡ್ಕೊಂಡು ಹೋಗಿ ಅದನ್ನ ಮುಂದೆ ಶಾಂತಿ ಕಾರ್ಯಗಳು ಹೇಳ್ತಾರೆ, ಅದನ್ನ ಮಾಡ್ಕೊಂಡು ಹೋಗೋದ್ರಿಂದ ಅಲ್ಲಿ ಮೂಲಾ ನಕ್ಷತ್ರ ಧನುಸ್ಸು ರಾಶಿಯವರಿಗೆ ಗೋಮುಖ ಪ್ರಸವ ಶಾಂತಿ ಅಥವಾ ಯಾವುದೋ ಒಂದು ನವಗ್ರಹ ಶಾಂತಿ ಅಂತ ಹೇಳ್ತಾರೆ, ಅಥವಾ ಅಭುಕ್ತ ಜನನ ಶಾಂತಿ ಅಂತ ಹೇಳ್ತಾರೆ. ಈ ರೀತಿ ಶಾಂತಿ ಕಾರ್ಯಗಳನ್ನು ಮಾಡ್ಕೊಂಡು ಹೋಗಿ ಖಂಡಿತವಾಗಿಯೂ ಯಾವುದೇ ಸಮಸ್ಯೆ ಇದ್ರೂ ಕೂಡ ನಿವಾರಣೆ ಆಗ್ತಕ್ಕಂಥದ್ದು ಧನುಸ್ಸು ರಾಶಿಯವರಿಗೆ ಆಗತ್ತೆ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಹೇಳ್ಬೋದು. ಅದಕ್ಕೋಸ್ಕರ ಯಾರು ಧನುಸ್ಸು ರಾಶಿ ಜನನಾಗಿದ್ದಾರೋ ಅವರು ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಕೆಲಸವನ್ನು ಮಾಡಬೇಕು ಅಂತಂದ್ರೆ ವಿಶೇಷವಾಗಿ 7ನೇ ತಾರೀಕು ಅಥವಾ 25ನೇ ತಾರೀಕು ಯಾವುದೇ ಕೆಲಸವನ್ನ ಪ್ರಾರಂಭವನ್ನ ಮಾಡಲೇಬಾರದು. 7ನೇ ತಾರೀಕು ಮತ್ತು 25ನೇ ತಾರೀಕು ಏನೋ ಕೆಲಸ ಪ್ರಾರಂಭ ಮಾಡಿದ್ರೆ ಅವತ್ತು ನಿಮಗೆ ತೊಂದರೆಗಳು ಕಟ್ಟಿಟ್ಟ ಬುತ್ತಿ. ಅದಕ್ಕೋಸ್ಕರವಾಗಿ 7ನೇ ತಾರೀಕು ಮತ್ತು 25ನೇ ತಾರೀಕು ಮನೇಲೇ ಇದ್ಬಿಡಿ. ಬೇಕಾರೆ ಅದು ಆಫೀಸಲ್ಲಿ ಹೋಗಿ ನಿಮ್ ಕೆಲಸ ಮಾಡ್ತಾ ಇದ್ದೀರಾ, ನಿಮ್ ಪಾಡಿ ನೀವು ಇದ್ಬಿಡಿ. ಯಾರು ಪಕ್ಕದಾಗಿದ್ದವ್ರ ಹತ್ರ ತಮಾಷೆಗೂ ಕೂಡ ಏನೋ ಮಾತಾಡಕ್ ಹೋಗ್ಬೇಡಿ. ಜಾಸ್ತಿಯಾಗಿ ಏನು ಮಾಮೂಲಾಗಿ ಮಾತಾಡ್ಕೊಂಡು ಹೋಗಿ, ಆದ್ರೆ ತಮಾಷೆಯಾಗಿ ಹೆಚ್ಚಿನ ತಮಾಷೆಯನ್ನು ಮಾಡಬೇಡಿ. ಜಗಳಗಳಾಗುವಂತ ಸಂದರ್ಭಗಳು ಜಾಸ್ತಿ ಇರೋದು. ಅದಕ್ಕೋಸ್ಕರವಾಗಿ ಸಾಧ್ಯವಾದಷ್ಟು ಗುರುವಿನ ಆರಾಧನೆ ಮಾಡ್ಕೊಂಡು ಹೋಗಿ, ವಿಷ್ಣು ಆರಾಧನೆ ಮಾಡ್ಕೊಂಡು ಹೋಗಿ ಎಲ್ಲ ರೀತಿಯಲ್ಲಿ ಶುಭವನ್ನು ಕೊಡ್ತಕ್ಕಂಥದ್ದಾಗತ್ತೆ. ನಿಮ್ಮ ಬಣ್ಣ ಬಿಳಿ ಬಣ್ಣದ ವಸ್ತ್ರವನ್ನು ಹಾಕೊಂಡು ಹೋಗ್ತಕ್ಕಂಥ, ವಿಶೇಷವಾಗಿ ಪ್ರಮೋಷನ್ಗೆ ಹೋಗ್ಬೇಕು, ಅದು ಯಾವ್ದು ಕೆಲಸಕ್ಕೆ ಹೋಗ್ಬೇಕು ಅಥವಾ ಮದುವೆ ಮಾಡ್ಕೊಳ್ಳೋ ಹುಡುಗಿ ನೋಡಕ್ ಹೋಗ್ಬೇಕು, ಏನಾದ್ರು ಇದ್ರೆ ಬಿಳಿಯ ಬಟ್ಟೆಯನ್ನು ಹಾಕೊಂಡು ಹೋಗಿ ಖಂಡಿತವಾಗಿ ಜಯ ನಿಮ್ಮದೇ ಆಗತ್ತೆ. ಎಲ್ಲ ರೀತಿಯಲ್ಲಿ ಶುಭವನ್ನು ಕೊಡ್ತಕ್ಕಂಥದ್ದು ಧನುಸ್ಸು ರಾಶಿಯವರಿಗೆ ಆಗತ್ತೆ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಹೇಳ್ಬೋದು. ಮಕರ ರಾಶಿಯವರಿಗೆ ಈಗ 3ನೇ ಮನೆಯಲ್ಲಿ ಶನಿ ಇದ್ದಾನೆ, ಮತ್ತೆ ಗುರುವಿನ ಒಂದು ಸಂಪೂರ್ಣವಾಗಿರ್ತಕ್ಕಂಥ ಆಶೀರ್ವಾದ ಇದೆ. ಅದಕ್ಕೋಸ್ಕರವಾಗಿ ಗುರು ಇರ್ತಕ್ಕಂಥ ಸ್ಥಳವನ್ನು ನೋಡ್ಕೊಂಡು ಹೋದ್ರೆ 8ನೇ ಮನೆಯಲ್ಲಿ ಗುರು ಇದ್ದಾನೆ, ಅಷ್ಟಮದಲ್ಲಿ ಗುರು ಆಗ್ತಾನೆ. ಅದಕ್ಕೋಸ್ಕರವಾಗಿ ಒಂದು ರೀತಿಯಲ್ಲಿ ಒಳ್ಳೇದಾಗ್ತಕ್ಕಂಥದ್ದಾಗತ್ತೆ. ಮಕರ ರಾಶಿಯವರಿಗೆ ಅಭಿವೃದ್ಧಿಯನ್ನು ಕೊಡ್ತಕ್ಕಂಥದ್ದು, ಯಾವ್ದು ಪ್ರಮೋಷನ್ ತಗೋಬೇಕು ಅಥವಾ ಪ್ರಮೋಷನ್ಗೆ ಹೋಗ್ಬೇಕು ಅಥವಾ ಆಕ್ಟಿವಿಟಿ ಪ್ರಮೋಷನ್ ಯಾವ್ದಾರು ಮಾಡ್ತಕ್ಕಂಥದ್ದು ಇದೆ ಅಂತಂದ್ರೆ ನೀವು ಹೋಗಿ ನಿಮ್ಮ ಹೈಯರ್ ಆಫೀಸರ್ ಇರ್ತಾರೆ, ಅವ್ರ ಹತ್ರ ಕೇಳಿ. ನೀವು ಪೊಲೀಸ್ ಆಗಿರ್ಬೋದು ಅಥವಾ ಯಾವುದೋ ಒಂದು IAS ಆಫೀಸರ್ ಆಗಿರ್ಬೋದು, ಅದು ಯಾವುದೋ ಒಂದು ಒಳ್ಳೆ ಹುದ್ದೆಯಲ್ಲಿ ಇದ್ದತಕ್ಕಂಥ ವ್ಯಕ್ತಿ ಯಾರೇ ಆದ್ರೂ ಕೂಡ, ಯಾವ್ದು ಫಿಲ್ಮ್ ಆಕ್ಟರ್ ಕೂಡ ಆಗಿರ್ಬೋದು, ಅವರೆಲ್ಲರೂ ಕೂಡ ಮಕರ ರಾಶಿ ಜನನ ಆಗಿರ್ತಕ್ಕಂಥವರು ಈ ಒಂದು ಆಗಸ್ಟ್ ತಿಂಗಳಲ್ಲಿ ಪ್ರಮೋಷನ್ ಆಕ್ಟಿವೇಶನ್ ಏನಾದ್ರು ಇದೆ ಅಂತಂದ್ರೆ ತೊಂದರೆಗಳು ಬರ್ತಾ ಇದ್ರು ಕೂಡ ನಿವಾರಣೆ ಆಗ್ತಕ್ಕಂಥದ್ದಾಗತ್ತೆ. ಯಾವುದೊಂದು ರೀತಿಯಲ್ಲಿ ಬಿಳಿಯ ಬಟ್ಟೆಯನ್ನು ಹಾಕೊಂಡು ಹೋಗಿ ಒಳ್ಳೇದಾಗ್ತಕ್ಕಂಥದ್ದು ಆಗತ್ತೆ.